ಸರ್ಕಾರಗಳಿಗೆ, ಕಾರ್ಮಿಕ ರೈತ ವಿರೋಧಿ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಏನೇ ಬರಲಿ ಕೇಂದ್ರ ಕಾರ್ಮಿಕ ಜಂಟಿ ಸಮಿತಿಗೆ ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ಲೇಬರ್ ಕೋಡ್ಗೆ ಧಿಕ್ಕಾರ. ಭಾರತ ಮುಷ್ಕರ ಯಶಸ್ವಿಯಾಗಲಿ. ಜೆಸಿಟಿ ಜಿಂದಾಬಾದ್. ಅಷ್ಟೇ, ನೀವು ಎಲ್ಲ ಸರ್ಕಾರಿ ಫೋನ್ ಮಾಡಬಾರ್ದು. ಇವತ್ತಿನ ದಿನ 10 ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಮುಷ್ಕರ ಏನು ಕರೆ ಕೊಟ್ಟಿದ್ರು. ನಾವು ಮಾನ್ವಿನಲ್ಲಿ ಕೂಡ ಇವತ್ತು ಬಹಳ ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲ ಕಾರ್ಮಿಕರು, ಆಶಾ ಅಂಗನವಾಡಿಯವರು, ಬಿಸಿ ಬಿಡದವರು, ಹಾಸ್ಟೆಲ್ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಹಾಗೆಯೇ ಅಮಾಲಿಯರು, ಪಂಚಾಯತ್ನವರು ಎಲ್ಲರೂ ಬಂದಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೋರಾಟ ಮಾನ್ವಿನಲ್ಲಿ ಆಗಿದೆ. ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳನ್ನು ವಾಪಸ್ ತಗೊಳ್ಬೇಕು. ಮೊದಲಿದ್ದಂಥ 29 ಕಾಯ್ದೆಗಳನ್ನು ಜಾರಿಗೊಳಿಸಬೇಕು. ವಿದ್ಯುತ್ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು. NPS ರದ್ದುಗೊಳಿಸಿ OPS ಜಾರಿಗೊಳಿಸಬೇಕಂತೇಳಿ, ಹಾಗೆಯೇ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಕಾರ್ಮಿಕರಂತ ಪರಿಗಣಿಸಬೇಕಂತ ಹೇಳ್ಬಿಟ್ಟು ನಾವು ಆಗ್ರಹವನ್ನು ಮಾಡಿದ್ದೀವಿ. ಹಾಗೆಯೇ ಕೇಂದ್ರ ಸರ್ಕಾರ ಆಶಾ ಕಾರ್ಯಕರ್ತರ ಒಂದು ವೇತನವನ್ನು ಹೆಚ್ಚಳ ಮಾಡ್ತು ಅಂತೇಳಿ ಆರೋಗ್ಯ ಸಚಿವರು JP ನಡ್ಡಾ ಅವರು ಹೇಳಿದ್ದಾರೆ. ಅದನ್ನು ಜಾರಿಗೊಳ್ಳಬೇಕಂತೇಳಿ ಕೂಡ ನಾವು ಕೂಡಲೇ ಜಾರಿಗೊಳಿಸಬೇಕಂತೇಳಿ ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅಷ್ಟೆಲ್ಲ ತೊಂದರೆ ಆಗಿಲ್ಲ. ಇಡೀ ದೇಶದ ಪ್ರತಿಯೊಬ್ಬ ದುಡಿಯುವ ಜನರಿಗೆ, ರೈತರಿಗೆ, ಬಡ ಕೂಲಿಕಾರರಿಗೆ, ಪ್ರತಿಯೊಬ್ಬರಿಗೂ ಊಟ ರಾಜ್ಯ ಸರ್ಕಾರಗಳ ನೀತಿಗಳನ್ನು ತರ್ತಾ ಇವೆ. ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಇವತ್ತು ನಾವು ಏನು ನಮ್ಮ ಅಲ್ಪ ಸ್ವಲ್ಪ ನಮ್ಮ ಒಂದು ದಿನ ಊಟಕ್ಕೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳೇನಿದ್ದು ಇಲ್ಲಿವರೆಗೆ 29 ಕಾರ್ಮಿಕ ಕಾನೂನುಗಳೇನಿದ್ದು, ಇವತ್ತು 29 ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ತಂದು ಕೇವಲ 4 ಕೋಡ್ಗಳನ್ನಾಗಿ 4 ಸಂಹಿತೆಗಳನ್ನಾಗಿ ಇವತ್ತು ಮಾರ್ಪಡಿಸಿ ಇಡೀ ಕಾರ್ಮಿಕರ ಹಕ್ಕುಗಳನ್ನೇನಪ್ಪಾಗಿನ ಕಸಿತಕ್ಕಂಥ ಹುನ್ನಾರ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಿಂಗಾಗಿ ಇವತ್ತು ತಕ್ಷಣ ಆ 4 ಕೋಡ್ಗಳನ್ನ ಹಿಂತೆಗೆದುಕೊಳ್ಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ವಿಶೇಷವಾಗಿ ಕೆಲಸದ ಅವಧಿ ನಮಗೆ